ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ಲಾಗ್. ಸೊ ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ, ಅಂದರೆ ಸ್ಯಾಟರ್ಡೇ ಲಾಗ್ ಆಗಿರುತ್ತೆ. ಇವತ್ತಿಂದ ನಮ್ಮ ಮನೆಯಲ್ಲಿ ಹೋಮಗಳು ಎಲ್ಲ ಶುರುವಾಗುತ್ತೆ ಸಂಜೆ ಈವ್ನಿಂಗು. ಸೊ ಬೆಳಗ್ಗೆ ನಾವು ನಾಷ್ಟಕ್ಕೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ವಿ ತಿಂಡಿಗೆ. ಆ್ಯಂಡ್ ಹಾಗೆ ಹೂವುಗಳೆಲ್ಲ ತಂದಿದ್ರು ಇವೆಂಟ್ ಅವರು. ಸೊ ಅದನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಆ್ಯಂಡ್ ಹಾಗೆ ಚಪ್ರ ಹಾಕೋದಕ್ಕೆಲ್ಲ ಬಂದಿದ್ದಾರೆ. ಸೊ ಅದ್ರದ್ದೆಲ್ಲ ಅರೇಂಜ್ಮೆಂಟ್ಸ್ ನಡ್ಕೋತಾ ಇದೆ ಇಲ್ಲಿ. ಮಾಡ್ಕೊಂಬರ್ತಾರೆ ಬಿಡಮ್ಮ, ನಿಂದು ಕೆಲಸ ಹೋಗಮ್ಮ, ಸ್ನಾನಕ್ಕೆ ಹೋಗಮ್ಮ ನೀನು. ಸೊ ಸಂಜೆ ಆಗಿರೋದ್ರಿಂದ ಹೂವು ಅಷ್ಟೊತ್ತಿಗೆಲ್ಲ ಬಾಡೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಈ ಥರ ಪೇಪರಲ್ಲಿ ರ್ಯಾಪ್ ಮಾಡಿ, ಸೊ ನಾನು ಒಂದು ಡಬ್ಬಿಗೆ ಸ್ಟೀಲ್ ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟೆ. ಸೊ ಇವತ್ತಿಗೂ ಯೂಸ್ ಆಗುತ್ತೆ, ನೆಕ್ಸ್ಟ್ ಡೇಗೂ ಕೂಡ ಯೂಸ್ ಆಗುತ್ತೆ. ಪ್ರೋಗ್ರಾಮ್ಸ್ ಶುರು ಆಗೋದು ಬಂದು ಸಂಜೆ ಅಂದರೆ ಒಂದು 5 o'clock 6 o'clock ಹಂಗೆ ಶುರು ಆಗುತ್ತೆ ಪುರೋಹಿತರೆಲ್ಲ ಬರೋದಕ್ಕೆ. ಆ್ಯಂಡ್ ಹಾಗೆ ಸೂಲಿಬೆಲೆಯವರೆಲ್ಲರೂ ಕೂಡ ಬರಬೇಕಿತ್ತು. ಸೊ ಕಾಯ್ತಾ ಇದ್ದೀವಿ ಎಲ್ಲರಿಗೂ. ಅವರು ಎಲ್ಲ ಮಧ್ಯಾಹ್ನದಷ್ಟೊತ್ತಿಗೆ ಅಂದರೆ ಮಧ್ಯಾಹ್ನದ ಊಟದಷ್ಟೊತ್ತಿಗೆ ಎಲ್ಲರೂ ಬರ್ತೀವಿ ಅಂತ ಕೂಡ ಹೇಳಿದರು. ಬೆಳಗ್ಗೆನೇ ಬರಬೇಕಿತ್ತು, ಬಟ್ ಸ್ವಲ್ಪ ಕೆಲಸ ಇರೋದ್ರಿಂದ ಸೊ ಸಂಜೆ ಮಧ್ಯಾಹ್ನ ಬರ್ತೀವಿ ಅಂತ ಹೇಳಿದರು. ಆ್ಯಂಡ್ ಹೊರಗಡೆ ಬಂದು ಇಲ್ಲಿ ಚಪ್ರಕ್ಕೆ ಎಲ್ಲ ಗರಿ ಎಲ್ಲ ನೀಟಾಗಿ ಅರೇಂಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಾಗೆ ಫ್ಲವರ್ ಡೆಕೋರೇಷನ್ ಅವ್ರು ಕೂಡ ಒಳಗಡೆ ಎಲ್ಲ ಫ್ಲವರ್ ಡೆಕೋರೇಷನ್ ಕೂಡ ನಡೀತಾ ಇದೆ. ಸೊ ಚಪ್ರ ಈ ಥರ ಸಿಂಪಲ್ಲಾಗಿ ನೋಡಿ ಇಷ್ಟು ನೀಟಾಗಿ ಬಂದಿದೆ. ಆ್ಯಂಡ್ ಹಾಗೆ ಭಟ್ರು ಕೂಡ ಬಂದಿದ್ದಾರೆ. ಸೊ ಪಾತ್ರೆಗಳು ಅದ್ರದ್ದು ಏನೇನು ಬೇಕು ಅದರ ಐಟಮ್ಸ್ಗಳು ಎಲ್ಲ ರೆಡಿ ಆಗ್ತಾ ಇದ್ದಾವೆ. ಎಲ್ಲ ಐಟಮ್ಸ್ ಬಂದಿದೆ. ಇಲ್ಲಿ ಭಟ್ರು ಅಡುಗೆ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಬಡಿಸೋದು, ಚಪ್ರ ಹಾಕಿದ್ದಾರೆ. ಹೋಗಿ ಎತ್ಕೊಂಬೋಗು ಟೀ, ಅಲ್ಲ ಐತೆ ನೋಡು, ಆಗೈತೆ ಟೀ ಎತ್ಕೊಂಬೋಗು. ಭಟ್ರು ಆ್ಯಂಡ್ ಇಲ್ಲಿ ಫ್ಲವರ್ ಡೆಕೋರೇಷನ್ ನಡೀತಾ ಇದೆ. ನೋಡಿ ಇಲ್ಲೊಂದು ಮಲ್ಕೊಂಡ್ರೆ ನೋಡಿ. ವಿಡಿಯೋ ಹಿಂಗೆ ಇಟ್ಕೊ, ಇಟ್ಕೊಬರ್ರಿ. ಇದು ಕಾಣ್ಬೇಕು, ಹಂಗೆ ನಿಂತ್ಕೊಳ್ರಿ, ಸೈಡ್ ನಿಂತ್ಕೊಳ್ರಿ. ಹಿಂಗ್ ನಿಂತ್ಕೊಂಡ್ಬಿಡ್ವಮ್ಮ, ಆ ಕಡೆ ಒಂದು ರೋಹಿತ ಹೋಗ್ತಾನೆ. ಹಿಂಗ್ ನಿಂತ್ಕೊಂಡ್ಬಿಡ್ವ, ಫ್ರೆಶ್ ಅಪ್ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಟೈಮ್ ನೋಡಿಕೊಂಡು ಗಂಗೆ ಪೂಜೆ ಮಾಡಿ ಮುಗಿಸಿರಿ ಅಂತ ಹೇಳಿದರು ಪುರೋಹಿತರು. ಸೊ ಹಾಗಾಗಿ 5 ಬಿಂದಿಗೆಯಲ್ಲಿ ಗಂಗೆ ಎಲ್ಲ ತಂದು ಅದಕ್ಕೆಲ್ಲ ಒಂಬಾಳೆ ಎಲ್ಲ ಇಟ್ಟು ಪೂಜೆ ಮಾಡಿ, ನಮ್ಮ ಕಡೆ ಅಂದರೆ ಇಲ್ಲಿ ಚಂದು ಅವ್ರ ಮನೆ ಕಡೆ ಒಂಬಾಳೆ ಇದು ತುಂಬಾ ಶ್ರೇಷ್ಠ. ಸೊ ಲಕ್ಷ್ಮಿ ಥರ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ನಮ್ಮ ತವ್ರ ಮನೆ ಕಡೆ ಒಂಬಾಳೆ ಎಲ್ಲ ಸಿಗಲ್ವಲ್ಲ, ಸೊ ನಮಗೆ ಒಂಬಾಳೆ ಅಷ್ಟೊಂದು ನಾವು ಯೂಸ್ ಮಾಡಲ್ಲ. ಬಟ್ ಇಲ್ಲಿ ಪ್ರತಿಯೊಂದು ಪೂಜೆಗೂ ಪ್ರತಿಯೊಂದು ಹಬ್ಬಕ್ಕೂ ಒಂಬಾಳೆನ ತುಂಬ ಯೂಸ್ ಮಾಡ್ತಾರೆ. ಸೊ ಅಡಿಕೆ ಬೆಳೆಯೋದ್ರಿಂದ ಒಂಬಾಳೆ ಈಸಿಯಾಗಿ ಸಿಗುತ್ತೆ. ಸೊ ಇರೋ 5 ಜನದಲ್ಲಿ ನಾವೆಲ್ಲ ಪೂಜೆ ಮಾಡಿ ಮುಗಿಸ್ರಿ. ಇನ್ನೆಲ್ಲರೂ ರೆಡಿ ಆಗ್ತಿದ್ರು, ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು. ಇನ್ನೂ ಊರಿಂದ ಯಾರೂ ಬಂದಿರಲಿಲ್ಲ ನೆಂಟರು. ಸೊ ಹಾಗೆ ಬ್ಯಾಕ್ ಡ್ರಾಪ್ಸ್ ಎಲ್ಲ ರೆಡಿ ಆಗ್ತಾ ಇತ್ತು. ಹಾಗೆ ಸಿಂಪಲ್ಲಾಗಿ ರೆಡಿಯಾಗಿ ಪೂಜೆ ಕೂಡ ಮುಗಿಸ್ಕೊಂಡ್ವಿ. ಬಿಕಾಸ್ ಟೈಮ್ ಇಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ಒಳ್ಳೆ ಟೈಮ್ ನೋಡಿ ಪೂಜೆ ಆಗಬೇಕಿತ್ತು. ಸೊ ಹಾಗೆ ಆ್ಯಂಡ್ ಈ ಥರ ವಿಡಿಯೋ ಕೂಡ ಮಾಡಿಕೊಟ್ಟಿದ್ದಾನೆ. ಇದೆಲ್ಲ ರೋಹಿತ್, ಯೋಗಿತಾ ಇವರೇ ವಿಡಿಯೋ ಮಾಡಿರೋದು ಇದನ್ನೆಲ್ಲ. ಆ್ಯಂಡ್ ಹಾಗೆ ಮಧ್ಯಾಹ್ನ ಊಟಕ್ಕೂ ಕೂಡ ಚಪಾತಿ ಊಟ ಹೇಳಿದ್ವಿ. ಸೊ ಚಪಾತಿ, ಸಾಗು, ಒಂಥರ ಪಲ್ಯ, ಸ್ವೀಟ್ ಮತ್ತು ಹಪ್ಳ. ಯಾರ್ಯಾರ್ದು ಸ್ನಾನ ಫ್ರೆಶ್ ಅಪ್ ಎಲ್ಲ ಆಗಿತ್ತೋ ಅವರೆಲ್ಲ ಊಟಗಳು ಮುಗಿಸ್ಕೊತಾ ಇದ್ದೀವಿ. ಬಿಕಾಸ್ ಈವ್ನಿಂಗಿಗೆ ರೆಡಿ ಆಗಬೇಕಲ್ಲ, ಹಾಗೆ ದೇವರು ಕೂಡ ಬರುತ್ತೆ. ಹೌಸ್ ಅ ಟೇಸ್ಟ್?
ಈ ಒಳಗಡೆದೆಲ್ಲ ರೆಡಿ ಆಗಿದ್ದಾದಮೇಲೆ ಹೊರಗಡೆ ಚಪ್ರಕ್ಕೆ ಹೂವು ಹಾಕ್ತಾ ಇರೋದು. ಬಿಕಾಸ್ ಬಿಸಿಲಂತೂ ಸಿಕ್ಕಾಪಟ್ಟೆನೇ ಜಾಸ್ತಿ ಇತ್ತು, ಮೋಡ ಇರಲಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಹಾಗಾಗಿ ನಾಳೆವರೆಗೂ ಇರಬೇಕಿತ್ತಲ್ವಾ, ಸೊ ಒನ್ ಡೇ ಕಂಪ್ಲೀಟಾಗಿ ನೆಕ್ಸ್ಟ್ ಡೇ ಕೂಡ ಇರಬೇಕಿತ್ತು ಫ್ಲವರು. ಸೊ ಬೇಗ ಹಾಕಿದ್ರೆ ಬೇಗ ಒಣಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲಾಸ್ಟಲ್ಲಿ ಹಾಕಿದ್ರು. ಇನ್ನೇನು ನೀವೆಲ್ಲ ಬರ್ಬೇಡ್ವಾ? ನೋಡಿ ಇವನೇ ನನ್ನ ಫ್ರೆಂಡ್. ಓಯ್ ಅನ್ಪುಣ್ಯ, ಅಲ್ಲಿ ತಾತ ಅಜ್ಜಿ ಫೋಟೋ ಥರ ಇದಿಟ್ಟಿದ್ದೀನಿ. ಇದು ಅರ್ಶಿನ ಕುಂಕುಮ ಎತ್ಕೋಬೋಗು. ಯೂಟ್ಯೂಬ್ ಕ್ಯಾನ್ ಹಾಕ್ಬಿಟ್ಟೆಯ, ಯೂಟ್ಯೂಬ್ ಹಾಕ್ಬೇಡಮ್ಮ. ಎಲ್ಲ ಕುಂತಾತಲೆ ನೀ ಯಾಕೆ ಕುಂತಾತ ಹೇಗಿದ್ದಾರೆ ಪಾಪ ಐಫೋನಾ ಕುಂತಾತ ಚುಚ್ಚು ಬೋಲ್ಡ್ ಹಿಡಿದ್ರಿ ಲಾಡು ತಗೊಳ್ಳಿ ಲಾಡು ತಗೊಳ್ಳಿ ಕರೆಕ್ಟ್ ಇದೆಯಾ ಲಾಡು? ಆಫ್ ಮಾಡು. ಟೇಸ್ಟ್ ಹೆಂಗೈತಿ? ಸೂಪರ್. ಬೇಡ ಒಂಚೂರು ಹುಳಿ ಹಾಕ್ತೀರ ನೋಡಿ. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಹೊಸ ಮನೆಯವ್ರು ಕೂಡ ಎಲ್ಲರೂ ಬಂದು ಅವ್ರದ್ದು ಎಲ್ಲ ಊಟ ಮುಗಿಸ್ಕೊಂಡ್ರು. ಸೊ ಅಷ್ಟರಲ್ಲಿ ದೇವ್ರು ಕೂಡ ಬಂತು. ಸೊ ಸತ್ಯನಾರಾಯಣ ಸ್ವಾಮಿ ಅಂದರೆ ವೆಂಕಟರಮಣ ಸ್ವಾಮಿ ದೇವ್ರನ್ನ ವಿಗ್ರಹಗಳನ್ನ ತಂದಿದ್ರು. ನನಗಿದು ಗೊತ್ತೂ ಇರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಫೋನ್ ಮಾಡಿ ದೇವ್ರು ಬರುತ್ತೆ, ಆರತಿ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿರಿ ಅಂತ ಹೇಳಿದ್ರು. ಬಟ್ ವಿ ವಾಸ್ ನಾಟ್ ನೋಯಿಂಗ್ ಇದು ಬರುತ್ತೆ, ದೇವ್ರು ಹಿಂಗೆ ಬರುತ್ತೆ ಅಂತ. ನಾನು ಕೇಳಬೇಕು ಅಂತ ಅಂದ್ಕೊಂಡೆ, ಬಟ್ ಅವರೆಲ್ಲ ಆ ಥರ ಪೂಜೆ ಮಾಡ್ತಾರೋ ಇಲ್ಲೋ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ನೋಡಿ ತುಂಬಾ ಚೆನ್ನಾಗಿ ದೇವ್ರನ್ನ ವೆಲ್ಕಮ್ ಮಾಡ್ಕೊಂಡ್ವಿ. ದೇವ್ರದ್ದು ಪೂಜೆ ಕೂಡ ಚೆನ್ನಾಗಾಯಿತು. ಸೊ ಈ ಲಾಗ್ನ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ. ಸೊ ಫಸ್ಟ್ ಟೈಮ್ ನಾವು ಕರೆಸಿರೋ ಅಂಥದ್ದು ದೇವ್ರನ್ನ. ಸೊ ಹಾಗಾಗಿ ನೀಟಾಗಿ ಅವ್ರು ಹೇಳ್ದ ತಕ್ಕಂಗೆ ನಾವೆಲ್ಲ ರೆಡಿ ಮಾಡಿದ್ವಿ ಆ್ಯಂಡ್ ಪೂಜೆ ಕೂಡ ಮುಗಿಸ್ಕೊಂಡ್ವಿ. तथो विराजयत विराजो अधिपूरुषः संतो अस्य तीर्थाग्निं ग्रीष्म इत्मशरद्भवेः सप्तास्यासम्परिदयः त्रिसप्तसमिदः कृताः देवायज्ञ. ಪುರೋಹಿತರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇದೊಂಥರ ನಮ್ಮ ಡ್ರೀಮ್ ಕಮ್ ಟ್ರೂ ಥರ ಆಯಿತು ಪೂಜೆ. ಸೊ ಅಷ್ಟು ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಎಷ್ಟೋ ದಿನದ ಕನಸು ಈ ಥರ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ತುಂಬ ಸಲ ಅಂದ್ಕೊಂಡಿದ್ದೀನಿ ಮಾಡಿಸ್ಬೇಕು ಅಂತ, ಬಟ್ ಅದು ಆಗಲೇ ಇಲ್ಲ. ಬಟ್ ಮನೆಯೆಲ್ಲ ಫಿನಿಶಿಂಗ್ ಆದಮೇಲೆ ನೋಡಿ ಈಗ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆನ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೀವಿ. ಇಲ್ಲ ಐತೆ ಕರಿ ಇದೆಯಂತೆ ಬನ್ನಿ ಅಕ್ಕ ಇದೆಯಂತೆ ಬನ್ನಿ. ಜಾತ ಅಜಾವಯಃ ಯತ್ಪುರುಷಂ ಯದದುಃ ಕಟಿದಾವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೋ ಬಾಹು ಕಾವೋರೋಪಾದಾಪುಚ್ಯೇತೆ ಬ್ರಾಹ್ಮಣೋऽಸ್ಯ ಮುಖಮಾಸೀತ್ ಬಾಹುರಾಜನ್ಯಃ ಕೃತಃ ಊರೋ ತದಸ್ಯ ಯದ್ವೈಶ್ಯಃ ಪದ್ಭ್ಯಾಗಂ ಶೂದ್ರೋ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ
ಇಂದಿರಾರಮಣ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಮತ್ಪಾಂಡವ ಅನಾಥ ರಕ್ಷಕ ಶ್ರೀಹರಿ ಗೋವಿಂದ ಗೋವಿಂದ ಏಡುಕುಂಡಲವಾಡ ವೆಂಕಟರಮಣ ಶ್ರೀಹರಿ ಗೋವಿಂದ ಗೋವಿಂದ ನಮಃ ಪಾರ್ವತಿ ಪದಯೇ ಹರ ಹರ ಮಹಾದೇವ್. ಮಂಗಳಾರತಿ ತಗೊಳ್ಳಿ ಆರತಿ ಹಚ್ಕೊಳಿಕ ಕರ್ಪೂರ ಹಚ್ತಾರೆ. ಒಂದು 5 ಜನ ಮುತ್ತೈದೆಯರು ಇಟ್ಕೊಂಡು ಹಾಡು ಹೇಳಿ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಂತದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಟ್ಟುತ್ತಾಗೆ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕಾಂತಾಯ ಕಲ್ಯಾಣ ಹೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿತನೋಜಾಯ ಸಾರ್ವಭೌಮಾಯ ಮಂಗಳಂ. ಇಷ್ಟೊತ್ತದು ಹೆಂಗ್ ಮಾಡಿದೆ ಮತ್ತೆ ಲಕ್ಷ್ಮೀನ ಎತ್ಕೊಂತೀರಾ? ಎತ್ಕೋತೀವಿ. ಮಹಾಲಕ್ಷ್ಮಿ ಪಾದಾರ್ವಿತಿ ಗೋವಿಂದ ಗೋವಿಂದ ಆಗತ್ತಾ? ಆಗತ್ತಾ ಕಿರಣ ಬಾ. ಇನ್ನೊಬ್ರು ಇಟ್ಕೋಬೋದ ಅದನ್ನ? ಮುಂದೆ ನಡೀರಿ ಮೇಡಮ್, ವೇಟ್ ಇದೆ ಜಾಸ್ತಿ. ಹೌದಾ? ಇಟ್ಕೊ ಅಮ್ಮಗೆ. ಸ್ವಲ್ಪ ದಾರಿ ಬಿಡಿ. ಕಾಲ್ ತೊಳಿರಿ ಇವ್ರಿಗೆ. ಇಬ್ರು ಇಟ್ಕೊಳ್ಳಿ. ಬೇಡ ಬೇಡ, ಏನ್ ಬೇಡ ಬನ್ನಿ, ಏನ್ ಬೇಡ ಬನ್ನಿ. ಸುಮ್ಮನೆ ಕಾಲು ಒರೆಸ್ಕೊಳ್ಳಿ. ಇಲ್ಲೇ ಇತ್ತು ಅರ್ಶಿನ ಕುಂಕುಮ ಅಲ್ಲೇ ಇದೆಯಲ್ಲ, ಸುಮ್ಮ ಎತ್ಕೊಡ್ ಸುಮ್ಮ. ಅಲ್ಲಿ ತಟ್ಟೆಲಿ ಇತ್ತಲ್ಲ. ಅಲ್ಲೇ ಇಲ್ಲೇ ಅಲ್ಲೇ ಇದೆ. ಹೂವು ಹೂವು ಕೊಡು. ಆ ಕಡೆ ತೊಳೆಯೋದು. ಅಷ್ಟೇ. ಲಕ್ಷ್ಮೀ ರಮಣ ಗೋವಿಂದ ಜೈ ಶ್ರೀರಾಮ್. ಬಲಗಾಲ ಇಡು ಪಪ್ಪು. ಎಲ್ಲಿ ಇಡೋದು? ಇಲ್ಲಿ ಇಲ್ಲಿ ತಿರ್ಗಲೇ ತೂಕ ಜಾಸ್ತಿ ಎಂದ್ರ ಮೇಲೆ ಕುತ್ಕೊಂಡು ಮಣಿ ಸ್ವಾಮೀಜಿ ಬರ್ಲಿ. ಬರ್ತಾ ಇದ್ದಾರೆ. ಹೂವ ಬರೋ ಹೌದಾ? ಅವ್ರು ಇನ್ನೊಂದು ಕಾಲ ಹೂವ. ಸರಿ ಸರಿ ಆಗಲಿ. ಸೊ ದೇವ್ರನ್ನ ಈ ಥರ ಚಾಪೆ ಮೇಲೆ ಕೂರಿಸಿ ಈಗ ಅವರೆಲ್ಲ ಡೆಕೋರೇಷನ್ ಶುರು ಮಾಡ್ಕೋತಾರೆ. ಪುರೋಹಿತರೆಲ್ಲರೂ ಬರ್ತಾರೆ. ಸೊ ಅವರೆಲ್ಲ ಡೆಕೋರೇಷನ್ ಶುರು ಮಾಡ್ಕೋತಾರೆ. ಅಷ್ಟರಲ್ಲಿ ನಾವು ಕೂಡ ರೆಡಿಯಾಗಿ ಬರಬೇಕು. ಹೋಮಗಳೆಲ್ಲ ಶುರು ಆಗುತ್ತೆ. ಸೊ ಈ ಲಾಗ್ ನೋಡಿದ್ರಲ್ಲ, ಸೊ ದೇವರ ಆಗಮನ ಆಗಿದೆ. ಇನ್ನು ನೆಕ್ಸ್ಟ್ ಲಾಗ್ ಏನಿದ್ರು ಯಾವ್ಯಾವ ಹೋಮ ಮಾಡಿಸಿದ್ವಿ, ಯಾವ್ಯಾವ ಪೂಜೆ ಮಾಡಿಸಿದ್ವಿ, ಯಾವ ಥರ ರೆಡಿಯಾಗಿದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ದಿಸ್ ಲಾಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.